श्रीगुरुभ्यो नमः। कान्ताय कल्याणगुणैकधाम्ने नवद्युनाथप्रतिमप्रभाय नारायणायाखिलकारणाय श्रीप्राणनाथाय नमस्करोमि. ಶ್ರೀಮತ್ಸ್ಮಧ್ವವಿಜಯ ನವಮ ಸರ್ಗದಲ್ಲಿ 46ನೇ ಶ್ಲೋಕ. ವಿಶ್ವವಿಸ್ಮಯಕರಸ್ವತೇಜಸಾ ವಂದ್ಯಮಾನ ಚರಣಃ ಪುನರ್ಜನೈಃ ಚಿತ್ರದಿಗ್ವಿಜಯ ಕೀರ್ತ್ಯ ಕೀರ್ತಿಮಾನ್ ಮೋದಯನ್ನನುದಿನಂ ನಿಜಾಃ ಪ್ರಜಾಃ. ವಿಶ್ವವಿಸ್ಮಯಕರಃ ಸ್ವತೇಜಸಾ ವಂದ್ಯಮಾನ ಚರಣಃ ಪುನಃ ಜನೈಃ ಚಿತ್ರದಿಗ್ವಿಜಯ ಕೀರ್ತ್ಯ ಕೀರ್ತಿಮಾನ್ ಮೋದಯನ್ ಅನುದಿನಂ ನಿಜಾಃ ಪ್ರಜಾಃ. ವಿಶ್ವ ಇತಿ ಕಥಂಭೂತಃ ಅಂದರೆ ಹಿಂದೆ ನೋಡಿದಂತೆ ಒಂದು ಕಡೆ ಯಜ್ಞಕ್ಕೆ ಅಂತ ಆಚಾರ್ಯರು ಹೋಗಿದ್ದಾರೆ. ಅಲ್ಲಿ ಜರಾಘಟಿತ ಗೋತ್ರದ ಒಬ್ಬರು ಬಂದು ಆಚಾರ್ಯ ಜೊತೆಗೆ ಅಲ್ಲಿ ಬಂದಿರುವ ವಿಚಾರ ಪಶುಬಲಿ ಮಾಡಬೇಕು ಅಂತ ಹೇಳ್ತಾ ಇದ್ದಾರೆ. ಆಚಾರ್ಯರು ಪಶುಬಲಿ ಮಾಡಬೇಕಾಗಿಲ್ಲ, ಕಲಿಯುಗದಲ್ಲಿ ಬೇಡ, ಪಿಷ್ಟ ಪಶು ಅಂದ್ರೆ ಹಿಟ್ಟಿನಿಂದ ಮಾಡಲ್ಪಟ್ಟ ಹಿಟ್ಟು, ಅದನ್ನ ಹೋಮ ಮಾಡಿದರೆ ಸಾಕು ಕಲಿಯುಗದಲ್ಲಿ, ಹಾಗೆ ಮಂತ್ರಸಿದ್ಧಿ ಇರೋದಿಲ್ಲ ಹಾಗೆ ಅಂತ ಆ ವಿಚಾರದಲ್ಲಿ ಅಲ್ಲಿ ವಿವಾದ ಆಗಿದೆ. ಈ ರೀತಿಯಾಗಿ ಆ ವಾದದಲ್ಲಿ ಅವನ್ ಸೋಲಿಸಿದ್ರು ಹಾಗೆ ಅಂತ ನೀನು ಹಿಂದೆ ನೋಡಿದ್ದೀವಿ. ರಾಜರು ಅನೇಕ ಜನರು ಸೇರಿದ್ರು. ಅವರ ಸನ್ನಿಧಾನದಲ್ಲಿ ಆ ಜರಾಘಟಿತ ಗೋತ್ರದ ವಾದ ಮಾಡಿದವರನ್ನ ಸೋಲಿಸಿದ್ರು ಹಾಗೆ ನಿರುತ್ತರೀಕೃತ್ಯ ಅಂತ. ಮಹಿಷ್ಠದಿ ಮತ್ತೆ ಹೇಗಿದ್ದರು? ಸ್ವತೇಜಸ ಸಸ್ಯ ಸಾಮರ್ಥ್ಯನ ವಿಶ್ವವಿಸ್ಮಯಕರ, ತಮ್ಮ ಸಾಮರ್ಥ್ಯದಿಂದ ಇಡೀ ವಿಶ್ವವನ್ನೇ ಆಶ್ಚರ್ಯದಲ್ಲಿ ಮುಳುಗಿಸಿದವರು. ಮತ್ತು ಜನೈಹಿ ವಂದ್ಯಮಾನ ಚರಣ, ಎಲ್ಲರೂ ಕೂಡ ಆಚಾರ್ಯರ ಪಾದಕ್ಕೆ ನಮನ ಮಾಡ್ತಾ ಇದ್ದಾರೆ. ಚಿತ್ರದಿಗ್ ವಿಜಯ ಕೀರ್ತಿಯ ಕೀರ್ತಿಮ, ಚಿತ್ರಾಹ ವಿವಿಧಾಹ, ನಾನಾ ವಿಧವಾದ ಕೀರ್ತಿ, ಎಲ್ಲ ದಿಕ್ಕಿನಲ್ಲೂ. ಇಂಥ ಕಡೆ ಈ ದಿಕ್ಕಿನಲ್ಲಿ ಹೋಗಿ ಸೋತರು ಅಂತ ಇಲ್ಲವೇ ಇಲ್ಲ ಆಚಾರ್ಯ. ಯಾವ ದಿಕ್ಕಿಗೆ ದಿಗ್ವಿಜಯ ಮಾಡಿದರೂ ಕೂಡ ಅಲ್ಲಿ ಅವರು ಅನಾಯಾಸವಾಗಿ ಎಲ್ಲರನ್ನೂ ಸೋಲಿಸ್ತಾ ಇರ್ತಾರೆ. ಅಂತ ಕೀರ್ತಿ ಉಳ್ಳ ಅರ್ಥ. ಸಕಲ ದಿಕ್ ಪಂಡಿತಾನ್ ಪರಾಭೂಯ ಅಂತ ಅರ್ಥ. ಎಲ್ಲಾ ದಿಕ್ಕಿನಲ್ಲಿ ಇದ್ದ ಪಂಡಿತರನ್ನು ಕೂಡ ಸೋಲಿಸಿದವರಾಗಿ ಸಂಪಾದಿತ ಕೀರ್ತಿಯುಕ್ತ, ಅಂತ ಕೀರ್ತಿಯನ್ನು ಸಂಪಾದನೆ ಮಾಡಿದವರಾಗಿ ಶ್ರೀಮನ್ನಾಚಾರ್ಯರು ಅನುದಿನಂ ಪ್ರತಿ ದಿವಸದಲ್ಲೂ ಕೂಡ ನಿಜಾಹ ಪ್ರಜಾಹ ಮೋದಯನ್, ತಮ್ಮ ಜನರು, ತಮ್ಮ ಶಿಷ್ಯರು, ತಮ್ಮ ಭಕ್ತರು ಅಂತ ಯಾರಿದ್ದಾರೆ ಅವರನ್ನ ಸಂತೋಷಗೊಳಿಸಿದರು ಅಂತ ಅರ್ಥ. ವಾಸುದೇವ ದಯಿತೋ ಮಹಿಷ್ಠೀರ್ವಾಸುದೇವಮಥ ಸಾಧ್ವಯಾ ಜಯತ್ ಧಾರ್ಮಿಕಂ ಭೀಮಮೂರ್ತಿರಯಮೇ ಭೂಸುರಂ. ವಾಸುದೇವ ದಯಿತ ವಾಸುದೇವಂ ಅಯಾಜಯತ್ ಧರ್ಮೂನಂ ಧಾರ್ಮಿಕಂ ಪುರ ಭೀಮಮೂರ್ತಿ ಅಯಂ ಏವ ಭೂಸುರಂ. ವಾಸುದೇವ ಅಥ ಶ್ರೀಕೃಷ್ಣ ಪ್ರತಿಷ್ಠಾಪನಾ ಅಂತ ಉಡುಪಿಯಲ್ಲಿ ಕೃಷ್ಣನ ಪ್ರತಿಷ್ಠಾಪನೆ ಮಾಡಿದ ಮೇಲೆ ವಾಸುದೇವ ದಯಿತಃ, ಕೃಷ್ಣನಿಗೆ ಪ್ರಿಯರಾದ ಮಹಿಷ್ಠದೀಹಿ, ಅತಿಶಯವಾದ ಪೂರ್ಣವಾದ ಜ್ಞಾನವುಳ್ಳವರಾದ ಶ್ರೀಮನ್ ಮಧ್ವಾಚಾರ್ಯರು ವಾಸುದೇವಂ ತನ್ನಾಮಂ ಸ್ವ ಉಪಾಧ್ಯಾಯ ಪುತ್ರಂ, ವಾಸುದೇವ ಅಂತ ಉಪಾಧ್ಯಾಯರ ಮಗ, ತಾವು ಪೂರ್ವಾಶ್ರಮದಲ್ಲಿ ಪಾಠ ಕಲಿತ ಉಪಾಧ್ಯಾಯರ ಮಗ ಅವರು. ಆ ವಾಸುದೇವ ಅವರು ಹೇಗಿದ್ರು? ಧಾರ್ಮಿಕಂ ಭೂಸುರಂ, ಧರ್ಮಿಷ್ಠನಾದ ಒಬ್ಬ ಬ್ರಾಹ್ಮಣ ಅವರು. ಸಮ್ಯಕ್ ಪುರ ಅಯಾಜಯತ್, ಚೆನ್ನಾಗಿ ಒಂದು ಯಜ್ಞವನ್ನ ಮಾಡಿದರು. ಗತಿ ಬುದ್ಧಿಯಾದಿನ ವಾಸುದೇವಸ್ಯ ಕರ್ಮತ್ವಂ ಕಹ ಕಂ ಇವ, ಅವ್ರು ಹೇಗೆ ಮಾಡಿದ್ರು ಹಾಗೆ ಅಂದ್ರೆ, ಆ ಯಜ್ಞದಲ್ಲಿ ಆಚಾರ್ಯರು ಏನ್ ಮಾಡಿದ್ರು, ಆ ಉಪಾಧ್ಯಾಯರ ಮಗನನ್ನ ಯಜ್ಞ ಕರ್ತೃವಾಗಿ ಪುರೋಹಿತರಾಗಿ ಆಯೋಜನೆ ಮಾಡಿದರು ಅಂತ ಅರ್ಥ. ಅದು ಹೇಗಿತ್ತು ಹಾಗೆಂದ್ರೆ, ಭೀಮಮೂರ್ತಿ, ಭೀಮ ಸ್ವರೂಪರೇ ಮಧ್ವಾಚಾರ್ಯರು ಅಂದ್ರೆ ಹಿಂದೆ ಭೀಮಸೇನ ದೇವರೇ ಅಲ್ಲವೇ. ಧರ್ಮಸೋನಂ ಇವ ಯುಧಿಷ್ಠಿರಮಿವ, ಹೇಗೆ ಭೀಮಸೇನ ದೇವರು ರೀತಿಯಾಗಿ ಕೂಡ
ಉಪಾಧ್ಯಾಯರ ಕರ್ತೃ ಶಿಕ್ಷಕ ಅಂತ ಇಟ್ಟು ಜರಾಸಂಧ ನಾಮ ಉಚ್ಯತೆ. ತನ್ನ ವಶದಲ್ಲಿ ಇಟ್ಟುಕೊಂಡವ ಅಂದ್ರೆ ಯಾರು? ಜರಾಸಂಧ. ಅವನೇನ್ ಮಾಡಿದ, ದೊಡ್ಡ ರುದ್ರಯಾಗವನ್ನ ಮಾಡಬೇಕು ಅಂತ ಈ ಅನೇಕ ರಾಜಕುಮಾರರನ್ನೆಲ್ಲ ಅವನು ಸೆರೆ ಹಿಡಿದು ಇಟ್ಟಿದ್ದ. ಅವ್ರನ್ನೆಲ್ಲ ಬಲಿ ಕೊಡಬೇಕು ಹಾಗೆ ಅಂತ, ನರಬಲಿ ಕೊಡಬೇಕು ಅಂತ. ಯದ್ಯಪಿ ವೈದಿಕ ಯಾಗ ಅಂತ ಅವನಿಗೆ ಹೆಸರು, ಆದರೆ ವೈದಿಕ ಯಾಗ ಅಲ್ಲ. ಅಲ್ಲಿ ಹೇಗೆ ಅವರನ್ನೆಲ್ಲ ಸೋಲಿಸಿ ಭೀಮಸೇನ ದೇವರು ಅವರ ಜರಾಸಂಧನನ್ನು ಸಂಹಾರ ಮಾಡಿ ಬಲಿಗಾಗಿ ಇಟ್ಟಿದ್ದ ರಾಜಕುಮಾರರನ್ನೆಲ್ಲ ಸೆರೆಮನೆಯಿಂದ ಬಿಡಿಸಿ ಧರ್ಮರಾಜನಿಂದ ರಾಜಸೂಯಾಗ ಮಾಡಿಸಿದರಲ್ಲವಾ, ಅದೇ ರೀತಿಯಾಗಿ ಅಂತ ಅಲ್ಲಿಗೆ ಹೇಳಕ್ ಬರ್ತಾ ಇದ್ದಾರೆ. ಅಮಂ ಪಾಪಪುರುಷಂ ಆತ್ಮನಃ ಪ್ರಿಯತಮ ಕ್ರತೋಹೋ ಪ್ರಿಯತಮಸ್ಯ ಧರ್ಮರಾಜಸ್ಯ ರಾಜಸೂಯಾಗಸ್ಯ ಘಾತುಕಂ ಪ್ರತಿಬಂಧಕಂ ಅವೇಕ್ಷ್ಯ. ಆ ಜರಾಸಂಧ ಸಾಯದೇ ಹೋದ್ರೆ ಧರ್ಮರಾಜ ರಾಜಸೂಯಾಗ ಮಾಡ್ಲಿಕ್ಕೆ ಆಗ್ತಾ ಇಲ್ಲ. ಅವನಿಗೆ ರಾಜಸೂಯಾಗಕ್ಕೆ ಪ್ರತಿಬಂಧಕವಾಗಿದ್ದದ್ದು ಜರಾಸಂಧ. ಆ ಪ್ರತಿಬಂಧಕವಾಗಿದ್ದ ಜರಾಸಂಧನನ್ನ ಸಂಹಾರ ಮಾಡಿದರು ಭೀಮಸೇನ ದೇವರು. ಮಾಡಿ ಅದರಿಂದ ಏನಾಯ್ತು, ಯುಧಿಷ್ಠಿರನಿಗೆ ಯಾಗ ಮಾಡ್ಲಿಕ್ಕೆ ಅನುಕೂಲ ಆಯ್ತು. ಅದು ಹೇಗೆ ಮಾಡಿದ್ರು? ಸರ್ವಭೂಧರ ಸಮರ್ಥಪೂರ್ವಕಂ ಭೂಪಾಲಾನ ಸಮರ್ಥಾಹ ಶ್ರೇಷ್ಠಾಹ. ಶ್ರೇಷ್ಠರಾದ ಭೂಪಾಲಾನ ಸಮರ್ಥಾಹ, ಎಲ್ಲ ಶ್ರೇಷ್ಠರಾದ ರಾಜರು, ಅವರೆಲ್ಲರನ್ನು ಕೂಡ ಜರಾಸಂಧನ ಸೆರೆಮನೆಯಿಂದ ಬಿಡಿಸಿ ಜರಾಸಂಧನನ್ನು ಸಂಹಾರ ಮಾಡಿ ಯಜ್ಞ ಮಾಡುವಂತೆ ಮಾಡಿದರು. ಇದು ಭೀಮಸೇನ ದೇವರು ಮಾಡಿದ ಯಾಗದ ಒಂದು ಪ್ರವೃತ್ತಿ. ಅದೇ ರೀತಿಯಾಗಿ ಇಲ್ಲೂ ಮಧ್ವಾಚಾರ್ಯರು ಕೂಡ ಯಾರು ಪ್ರತಿಬಂಧಕವಾಗಿ ಬಂದರೂ ಅವರನ್ನು ಸೋಲಿಸಿ ವಾಸುದೇವನನ್ನ ಅಂದ್ರೆ ಉಪಾಧ್ಯಾಯರ ಮಗನನ್ನ ಯಜ್ಞಕರ್ತರವಾಗಿ ಮಾಡಿದರು. ಯಜ್ಞ ಮುಂದೆ ಮಾಡಲಿಕ್ಕೆ ಅನುಕೂಲ ಮಾಡಿಕೊಟ್ರು ಅಂತ ಅರ್ಥ. ಯಾಜ್ಯಯ ಸಮುಚಿತಾನುವಾಕ್ಯಯ ಸಪ್ರವರ್ಗ್ಯ ವಿಭವೈರಭಿಷ್ಟವೈಃ ವಿಶ್ವವೇತ್ತುರನುಜೋತ್ರ ಹೋತೃತಾಂ ಪ್ರಾಪ್ಯ ದೈವತತೀರತೋಷಯತ್. ಯಾಜ್ಯಯ ಸಮುಚಿತಾನುವಾಕ್ಯಯ ಸಪ್ರವರ್ಗ್ಯ ವಿಭವೈಃ ಅಭಿಷ್ಟವೈಃ ವಿಶ್ವವೇತ್ತುಃ ಅನುಜಃ ಅತ್ರ ಹೋತೃತಾಂ ಪ್ರಾಪ್ಯ ದೈವತತೀಃ ಅತೋಷಯತ್. ದೈವತತೀಃ ಅತೋಷಯತ್. ವಿಶ್ವವೇತ್ತುಃ ಎಲ್ಲವನ್ನೂ ಬಲ್ಲವರಾದ ಪೂರ್ಣಪ್ರಜ್ಞಾಚಾರ್ಯರ ಅನುಜ, ಅವರ ಸಹೋದರ. ಅತ್ರ ಯಜ್ಞ ಹೋತೃತಾಂ, ಈ ಯಜ್ಞದಲ್ಲಿ ಅವರಿಗೆ ಹೋತೃವಾಗಿ ಇದ್ದರು. ನೋಡಿ, ಯಜ್ಞ ಕರ್ತೃವಾಗಿ ಉಪಾಧ್ಯಾಯರ ಮಗ ವಾಸುದೇವ, ಅದರಲ್ಲಿ ಹೋತೃ ಅವರು ಅಂದ್ರೆ ಹೋಮ ಮಾಡುವವರು ಅಂತ ಅರ್ಥ. ಅವರು ಪೂರ್ವಾಶ್ರಮದ ಮಗನೇ, ಪೂರ್ವಾಶ್ರಮದ ತಮ್ಮ, ಅವರೇ ಹೋತೃವಾಗಿದ್ದರು ಹಾಗೆ. ಪ್ರಾಪ್ಯ ಸಮುಚಿತಾನುವಾಕ್ಯ ಪೂರ್ವಭಾವಿನಿ ಋಕ್ ಯಸ್ಯಾಹ ತಯಾ ಸಮುಚಿತಾನುವಾಕ್ಯಯುತಯಾ ಇತ್ಯರ್ಥಃ ಯಾಜ್ಯೇಯ. ಅಧ್ವರ್ಯುಃ ಪ್ರೈಷಾನಂತರ ಪ್ರಣವಾಂತ ಯಾಜ್ಯೇಯ ತಯ. ಅಧ್ವರ್ಯು ಮಂತ್ರವನ್ನು ಹೇಳಬೇಕು, ಅವ್ರು ಹೇಳಿದ ಪ್ರಕಾರ ಆಹುತಿಯನ್ನು ಕೊಡಬೇಕು. ಆ ರೀತಿಯಾಗಿ ಸಂಪ್ರವರ್ಗ್ಯ ವಿಭವೈಹಿ ವಷಟ್ಕಾರಾಂತೈಹಿ ಯಾಜ್ಯ ಮಹಾವೀರ ಪ್ರಸ್ತೋತ್ರ ಸಾಮಾದಿಭಿಃ ಸಹಿತೈಹಿ ಅಭಿಷ್ಟವೈಹಿ ಅನವರತಂ ಉಚ್ಯಮಾನ ಪ್ರಣವಾಂತೈಹಿ. ಅಂತ್ಯದಲ್ಲಿ ಪ್ರಣವವನ್ನು ಕೂಡ ಹೇಳ್ತಾ ಬ್ರಹ್ಮಜ್ಞಾನಂ ಇತ್ಯಾದ್ಯಾಹ ರುಚೋ ಅಭಿಷ್ಟವಾಹ ತೈಶ್ಚ ದೈವತತೀಃ ದೇವಸಮೂಹಾನ್ ಅಂತ ಅರ್ಥ. ದೈವತತಿ ಅಂದ್ರೆ ಸಮೂಹ, ದೈವತತಿ ಅಂದ್ರೆ ದೇವತೆಗಳ ಸಮೂಹ ಅಂತ ಅರ್ಥ.
ದೇವತೆಗಳನ್ನ ಆ ಹೋಮದಿಂದ ಸಂತೋಷಪಡಿಸಿದರು ಅಂತ ಅರ್ಥ. ಅಂದ್ರೆ ವಿಶ್ವವೇತ್ತುಹು ಅಂತ ಹೇಳಿದ್ರಿಂದ ವಿಶ್ವಂ ಎಲ್ಲವನ್ನು ಬಲ್ಲವರು, ಎಲ್ಲವನ್ನು ಅಂದ್ರೆ ಇಲ್ಲಿ ಪ್ರಕೃತಿ ಬೇಕಾಗಿರೋದು ಯಜ್ಞಾದಿ ಕರ್ಮಕಲಾಪಂ ಅಂತ ಬರೀತಾರೆ. ಆ ಯಜ್ಞ ಮಾಡಬೇಕಾದ್ರೆ ಅದು ಎಲ್ಲಾ ವಿಚಾರವನ್ನು ಕೂಡ ಬಲ್ಲವರಾಗಿದ್ರು ಅಂತ ಅರ್ಥ. ಶ್ರೀಮನ್ ಮಧ್ವಾಚಾರ್ಯರು ಅವರ ಅನುಜ ಕನಿಷ್ಠ ಭ್ರಾತ ಅಂತ. ಹೋತೃನಾಮಕ ಋತ್ವಿಕ್ತ್ವಂ ಅಂತ, ಅದೇ ಋಗ್ಮಂತ್ರವನ್ನ ಉಚ್ಚಾರಣೆ ಮಾಡುವವರು ಅಂತ. ಅವರನ್ನ ತನ್ನ ಪೂರ್ವಾಶ್ರಮದ ತಮ್ಮ ಅವರನ್ನ ಹೋತೃವಾಗಿ ಮಾಡಿದರು, ಮಾಡಿ ಆ ಯಜ್ಞ ಪರಿಪೂರ್ಣ ಆಗುವಂತೆ ಮಾಡಿದರು ಅಂತ ಅರ್ಥ. ದೇವತೆಗಳಿಗೆ ಇದರಿಂದ ಸಂತೋಷ ಆಯಿತು. ಹಾಗೆ ಮುಂದಿನ ವಿಚಾರ ಮತ್ತೆ ನೋಡೋಣ. ಶ್ರೀಮದ್ ಭಾಂತರ್ಗತ ಶ್ರೀಕೃಷ್ಣ ಅರ್ಪಣಮಸ್ತು. ಶ್ರೀ ಹರೇ ನಮಃ.